ನಮಸ್ಕಾರ ರೀ, ಹೆಂಗಿದ್ರಿ ಎಲ್ಲರೂ? ಇವತ್ತು ನಿಮ್ಗೆ ಮೊಸರನ್ನ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮೊಸರನ್ನ ಏನು ಕಾಮನ್ ಆಗಿ ಎಲ್ಲರೂ ಮಾಡೇ ಮಾಡ್ತಾರೆ, ಇದ್ರೊಳಗೆ ಏನು ಸ್ಪೆಷಲ್ ಐತಿ ಅಂತ ಅನ್ಕೋಬೇಡ್ರಿ. ಇವತ್ತು ನಾ ಹೇಳೋ ಮೆಥಡ್ ಒಳಗೆ ನೀವು ಮೊಸರನ್ನ ಮಾಡಿದ್ರೆ ಒಂಚೂರು ಹುಳಿ ಆಗೋದಿಲ್ಲ, ಅಗದಿ ಬೆಣ್ಣೆ ಅಂತ ಮೊಸರನ್ನ ರೆಡಿ ಆಗ್ತೈತೆ ನೋಡ್ರಿ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಫಸ್ಟ್ ಅಕ್ಕಿ ತೊಗೊಂಡೇನಿ ರೀ. ಅಂದರೆ ನೀವು ಮೊಸರನ್ನಕ್ಕೆ ರೆಡಿ ಇದ್ದಿದ್ದು ರೈಸ್ನೂ ಯೂಸ್ ಮಾಡ್ಬೋದು. ಆದರೆ ನಾನು ಮೊಸರನ್ನಕ್ಕೆ ಯಾವ ಥರ ರೈಸ್ ಮಾಡ್ಕೋಬೇಕಂತ ಇವತ್ತು ಹೇಳ್ತೀನಿ. 1 ಕಪ್ನಷ್ಟು ನಾನು ಅಕ್ಕಿ ತೊಗೊಂಡೇನಿ. ನೀವು ಜೀರಾ ರೈಸ್ ಆಗಲಿ, ಬಾಸುಮತಿ ಅಥವಾ ಸೋನಾ ಮಸೂರಿ ರೈಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು ರೀ. ಸೊ ಈಗ ಅಕ್ಕಿ ಒಳಗೆ ಒಂದು ಸಾರಿ ನೀರು ಹಾಕಿ ಅಕ್ಕಿನ ವಾಶ್ ಮಾಡ್ಕೋತೀನಿ. ನೆಕ್ಸ್ಟ್ ಈ ಅಕ್ಕಿ ಒಂದು ಅರ್ಧ ತಾಸು ಇಲ್ಲ 15 ನಿಮಿಷವರೆಗೂ ನೆನೆಸ್ಕೋಬೇಕು ರೀ ಇವನ್ನ. ಅಂದ್ರೆ ಮೊಸರನ್ನ ಅಗದಿ ಸಾಫ್ಟಾಗಿ ಬರ್ತೈತಿ. ಸೊ ಈ ಅಕ್ಕಿ ಒಳಗೆ ನೀರು ಹಾಕ್ಕೊಂಡು ಒಂದು ಅರ್ಧ ತಾಸುವರೆಗೂ ನೆನೆಸ್ಕೋತೀನಿ ರೀ ನಾನು. ಸೊ ಅರ್ಧ ತಾಸು ಆಗಿಂದ ಅಕ್ಕಿ ಅಷ್ಟೂ ಕುಕ್ಕರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಆಮೇಲೆ ಮೊಸರನ್ನಕ್ಕೆ ಯಾವಾಗಿದ್ದರೂ ಕುಕ್ಕರ್ ಒಳಗೆ ಅನ್ನ ಮಾಡಿದ್ರೆ ಮೆತ್ತಗೆ ಬರ್ತೈತ್ರಿ. ನೆಕ್ಸ್ಟ್ ನಾನು 1 ಕಪ್ನಷ್ಟು ಅಕ್ಕಿ ತೊಗೊಂಡೇನಿಲ್ಲ. ಸೊ ನಾನಿಲ್ಲೇ 3 ಕಪ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಅರ್ಧ ಕಪ್ನಷ್ಟು ಹಾಲು ಹಾಕ್ಕೋತೀನಿ. ಆಮೇಲೆ 1 ಸ್ಪೂನ್ನಷ್ಟು ಉಪ್ಪು. ಇವಿಷ್ಟೇ ರೀ, ಮತ್ತು ಜಾಸ್ತಿ ಏನು ಹಾಕ್ಕೊಳ್ಳೋಂಗಿಲ್ಲ. ಈಗ ಕುಕ್ಕರ್ ಏನೈತಲ್ಲ 3 ಸೀಟಿ ಆಗ್ಬೇಕು ರೀ. ಅಗದಿ ತೀರ ಮೆತ್ತಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 3 ಸೀಟಿ ಆದ್ರೆ ಅನ್ನ ಚಲೋ ಮೆತ್ತಗಾಗಿರ್ತೈತಿ. ಸೊ ನೋಡಿರಿ, ಅನ್ನ ರೆಡಿ ಆಗೈತಿ. ಈಗ ಸ್ವಲ್ಪ ಇದನ್ನೇ ಮಿಕ್ಸ್ ಮಾಡ್ಕೋತೀನಿ. ಬಿಸಿ ಇದ್ದಾಗನೇ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅನ್ನ ಮೆತ್ತಗೆ ಬರ್ತೈತೆ ನಮ್ಗೆ. ಈಗ ನೆಕ್ಸ್ಟ್ ನಾನು ಇದ್ರೊಳಗೆ 1.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳಕತ್ತೀನಿ. ಅನ್ನ ಜಾಸ್ತಿ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಣ್ಣೆ ಹಾಕಬೇಕು. ನೆಕ್ಸ್ಟ್ ಅರ್ಧ ಕಪ್ನಷ್ಟು ಹಾಲು, ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಭಾಳ ಬಿಸಿ ಇರ್ತೈತಲ್ಲ, ಸೊ ಬಿಸಿ ಇದ್ದಾಗ ಬೆಣ್ಣೆ, ಹಾಲು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊರಿ. ಅಂದ್ರೆ ಪೂರ್ತಿ ಅನ್ನ ತಣ್ಣಗಾಗಿಂದ ಇದ್ರೊಳಗೆ ಮೊಸರು ಹಾಕ್ಕೋಬೇಕಾಗ್ತೈತಿ. ಈ ಥರ ಬಿಸಿ ಇದ್ದಾಗನ ಅನ್ನಕ್ಕೆ ಮೊಸರು ಹಾಕಿಬಿಟ್ವಿ ಅಂದ್ರೆ ಮೊಸರೆಲ್ಲ ಒಡ್ದಂಗೆ ಆಗಿಬಿಡ್ತೈತೆ ರೀ. ಸೊ ಪೂರ್ತಿ ಆರ್ಲಿ ಇದು ಅನ್ನ. ನೆಕ್ಸ್ಟ್ ನಾನು ಇದ್ರೊಳಗೆ ಮೊಸರು ಹಾಕ್ಕೊಂಬಿಡ್ತೀನಿ. ಸೊ ಅನ್ನ ಆರೈತ್ರಿ. ಈ ಕುಕ್ಕರ್ ಒಳಗೆ ನನಗೆ ಮಿಕ್ಸ್ ಮಾಡೋಕೆ ಅಷ್ಟೊಂದು ಕರೆಕ್ಟ್ ಆಗ್ತಾಯಿಲ್ಲ. ಅಷ್ಟು ಅನ್ನನೂ ನಾನು ದೊಡ್ಡದೊಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಈಗ ಈ ಅನ್ನಕ್ಕೆ ಮೊಸರು ಹಾಕ್ಕೊಂಬಿಡ್ತೀನಿ ರೀ. 1 ಕಪ್ನಷ್ಟು ಮೊಸರು ತೊಗೊಂಡೇನಿ. 1 ಕಪ್ ಅಕ್ಕಿಗೆ 1 ಕಪ್ ಮೊಸರು ಕರೆಕ್ಟ್ ಆಗ್ತೈತಿ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೊಸರು ಹಾಕ್ಕೋಬೋದು. ನೆಕ್ಸ್ಟ್ ನಾನು 3ರಿಂದ 4 ಸ್ಪೂನಷ್ಟು ಕೆನೆ ಹಾಕ್ಕೊಳಕತ್ತೀನಿ. ಈ ಕೆನೆ ಹಾಕ್ಕೊಳ್ಳೋದ್ರಿಂದ ನೋಡಿರಿ ಮೊಸರನ್ನ ಒಂಚೂರು ಹುಳಿ ಆಗೋದಿಲ್ಲ. ನೀವು ಸ್ವಲ್ಪ ಹೊತ್ತು ಇಟ್ಟು ತಿಂದ್ರೂ ಮೊಸರನ್ನ ಹುಳಿ ಬರೋದಿಲ್ಲ ರೀ ಇದು. ಆಮೇಲೆ 1 ಕಪ್ ಅಕ್ಕಿಗೆ 1 ಕಪ್ ಹಾಲು, 1 ಕಪ್ ಮೊಸರು ಕರೆಕ್ಟ್ ಆಗ್ತೈತಿ. ಭಾಳ ಗಟ್ಟಿ ಆಗೈತಿ ಅಂದ್ರೆ ಇನ್ನೊಂದು ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ಹಾಲು ಹಾಕ್ಕೋಬೋದು. ಸೊ ನಾನು ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಲು ಹಾಕ್ಕೊಂಡೆ. ಇಷ್ಟೇ ರೀ. ಮತ್ತು ಜಾಸ್ತಿ ಹಾಲು ಹಾಕ್ಕೊಂಡ್ರಿ ಅಂತಂದ್ರೆ ಮೊಸರನ್ನ ಸ್ವಲ್ಪ ಹೊತ್ತು ಇಟ್ಟು ಕೂಡಲೇ ಹುಳಿ ಬರ್ತೈತದ. ನಿಮಗೆ ಭಾಳ ಇನ್ನೂ ಗಟ್ಟಿ ಅನ್ಸತ್ತೈತದ, ಸ್ವಲ್ಪ ನೀರು ಹಾಕ್ಕೊಂಬಿಡ್ರಿ. ನಾನು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಈ ಕನ್ಸಿಸ್ಟೆನ್ಸಿ ಒಳಗೆ ಮೊಸರನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡೀನಿ. ನೆಕ್ಸ್ಟ್ ಈ ಅನ್ನಕ್ಕೆ ಒಂದು ಒಗ್ಗರಣೆ ಕೊಡೋಣಂತ ಒಂದು 2-3 ಸ್ಪೂನಷ್ಟು ಆಯಿಲ್, ಒಂದು ಅರ್ಧ ಸ್ಪೂನ್ಕಿನ್ನ ಜಾಸ್ತಿ ತುಪ್ಪ ಹಾಕ್ಕೊಂಡೇನಿ ರೀ. ತುಪ್ಪ ಹಾಕಿ ನೋಡಿರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡೇನಿ. ಈ ಸಾಸಿವೆ ಜೀರಿಗೆ 2 ಸಿಡಿಲಿ. ನೆಕ್ಸ್ಟ್ ನಾನು ಇದ್ರೊಳಗೆ ಗೋಡಂಬಿ ಹಾಕ್ಕೊಳಕತ್ತೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳಕತ್ತೀನಿ ರೀ. ನೀವು ಬೇಕಾದ್ರೆ ಕಡ್ಲೆಬೇಳೆನೂ ಹಾಕ್ಕೋಬೋದು, ಕೆಲವೊಬ್ರು ಕಡಲೆಬೇಳೆ ಹಾಕ್ಕೋತಾರೆ. ಬಟ್ ನಾನು ಬರೀ ಉದ್ದಿನಬೇಳೆ ಅಷ್ಟು ಹಾಕ್ಕೊಳಕತ್ತೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿರಿ. ನೆಕ್ಸ್ಟ್ ನಾನು ಇದ್ರೊಳಗೆ ದ್ರಾಕ್ಷಿ ಹಾಕ್ಕೊಳಕತ್ತೀನಿ. ಒಂದು 3 ಒಣ ಮೆಣಸಿನ್ಕಾಯಿ. ಈ ದ್ರಾಕ್ಷಿ ಹಾಕಿದ ಕೂಡಲೇ ಏನೈತಲ್ಲ, ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಸ್ಲೋ ಫ್ಲೇಮ್ ಒಳಗೆ ಇವನ್ನೆಲ್ಲನೂ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಆಮೇಲೆ ದ್ರಾಕ್ಷಿ ನೋಡಿರಿ ಹೆಂಗೆ ಫ್ರೈ ಆಗ್ತಾವೆ ಹಂಗೆ ನೋಡಿರಿ, ಈ ಥರ ಇವು ಉಬ್ತಾವೆ. ನೆಕ್ಸ್ಟ್ ನಾನು ಇದ್ರೊಳಗೆ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಈ ಟೈಮ್ ಒಳಗೆ ಹಾಕ್ಕೊರಿ. ಬಾರೀಕ್ ಕ್ರಿಸ್ಪಿಯಾಗಿ ಇವನ್ನ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಫ್ರೈ ಆಗ್ಯಾವ್ರಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದ್ರೊಳಗೆ ನಾನು ಅರ್ಧ ಸ್ಪೂನಷ್ಟು ಗ್ರೇಟ್ ಮಾಡಿದ ಶುಂಠಿ ಹಾಕ್ಕೊಳಕತ್ತೀನಿ. ಮೊಸರನ್ನ ಜಾಸ್ತಿ ಇತ್ತಂದ್ರೆ ನೀವು ಇನ್ನೂ ಜಾಸ್ತಿ ಶುಂಠಿ ಹಾಕ್ಕೋಬೋದು. ಶುಂಠಿ ಹಾಕಿದ ಕೂಡಲೇ ಏನೈತಲ್ಲ, ಜಾಸ್ತಿ ಫ್ರೈ ಮಾಡ್ಕೋಬೇಡ್ರಿ. ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಶುಂಠಿ ಹಾಕಿದ ಕೂಡಲೇ ಶುಂಠಿ ಫ್ಲೇವರ್ ಚಲೋ ಬರ್ತೈತೆ ಮೊಸರನ್ನಕ್ಕೆ. ಸೊ ಈ ಒಗ್ಗರಣೆ ರೆಡಿ ಆಗೈತಿ. ಇದು ಪೂರ್ತಿ ಆರ್ಲಿ. ನೆಕ್ಸ್ಟ್ ನಾನು ಒಂದು ಏಲಕ್ಕಿ, ಒಂದು ಸ್ವಲ್ಪ ಮೆಣಸ್ಕಾಳು ಎರಡನ್ನೂ ಕುಟ್ಟಿ ಪುಡಿ ಮಾಡ್ಕೊಂಡೇನಿ. ನೆಕ್ಸ್ಟ್ ಒಂದು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡೇನಿ ರೀ. ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟ್ ಆರಿದ್ದಷ್ಟು ಒಗ್ಗರಣೆ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಏನೈತಲ್ಲ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ನೋಡಿರಿ, ನೀವು ಖಾರ ಜಾಸ್ತಿ ತಿಂತೀರಿ, ಸ್ವಲ್ಪ ಸ್ಪೈಸಿನೆಸ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇವೆಲ್ಲ ಹಾಕಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ.
ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪುದು ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೋಡಿರಿ ಈ ಮೊಸರನ್ನ ಮಸ್ತ್ ಬೆಣ್ಣೆ ಆದಂಗೆ ಆಗೈತಿ, ಒಂದು ಚೂರು ಹುಳಿ ಬರೋದಿಲ್ಲ ರೀ ಈ ಥರ ಮಾಡಿದ್ರೆ. ಈಗ ಫೈನಲಾಗಿ ನಾನು ಇದ್ರೊಳಗೆ ದಾಳಂಬ್ರಿ ಹಾಕ್ಕೋತೀನಿ. ನೀವು ದಾಳಂಬ್ರಿನೂ ಹಾಕೋಬೋದು, ಇಲ್ಲ ಅಂತಂದ್ರೆ ದ್ರಾಕ್ಷಿ ಹಣ್ಣು ಇರ್ತಾವಲ್ಲ ಅವನ್ನೂ ಹಾಕ್ಬೋದು ರೀ, ಮಸ್ತ್ ಟೇಸ್ಟ್ ಬರ್ತೈತೆ ಆದತ್ತು ರೀ. ಸೊ ದಾಳಂಬ್ರಿ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಈ ಮೊಸರನ್ನ ಕನ್ಸಿಸ್ಟೆನ್ಸಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಮೆತ್ತಗೋಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಇಲ್ಲ ಹಾಲು ಹಾಕ್ಕೋಬೋದು. ಆಮೇಲೆ ನಾವು ಹೆಚ್ಚಾಗಿ ಮೊಸರನ್ನ ಯಾರ್ದಾರ ಮನೆಗೆ ಬುತ್ತಿ ಕಟ್ಕೊಂಡು ಹೊಂಟ್ರೆ ಮೊಸರನ್ನ ಮಾಡಿರ್ತೀವಿ ರೀ. ಆವಾಗ ಇದೇ ಥರ ಮಾಡ್ತೀವಿ ರೀ, ಕೆನೆಯದು ಎಲ್ಲ ಹಾಕಿ ಮಾಡ್ತೀವಿ, ಜಾಸ್ತಿ ಹುಳಿ ಬರೋದಿಲ್ಲ ಅಂತಂದು. ಸೊ ನೋಡಿರಿ ಬೆಣ್ಣೆ ಅಂತ ಮೊಸರನ್ನ ಮಾಡೋದು ಹೆಂಗೆ ಅಂತ ಹೇಳೀನಿ. ನೀವು ಈ ಥರ ಮೊಸರನ್ನ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.